ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಣ್ಣ, ಈ ಔಷಧಿ ಬೇಕಿತ್ತು. ಹನ್ನೆರಡು ರಾಣಿ. ಹನ್ನೆರಡು ಅಣಿನಾ? ನನ್ನ ಹತ್ರ 4 ಅಣಿ ಇದೆ ಅಷ್ಟೇ. ಅಣ್ಣ, ಇವತ್ತು ರಾತ್ರಿಗಾಗೋಷ್ಟು ಔಷಧಿ ತಗೊಂಡ್ರೆ ಎಷ್ಟಾಗುತ್ತೆ? 4 ಅಣಿ. ಹಾಗಾದ್ರೆ 4 ಅಣಿಗೆ ಔಷಧಿ ಕೊಡಿ. ಆದರೆ ಬೆಳಗ್ಗೆ ಔಷಧಿ? ಬೆಳಗ್ಗೆಗೆ ಏನು ಮಾಡಬೇಕು ಅಂತ ನೋಡ್ತೀನಿ. ಮೊದಲು ಇವತ್ತಿನ ಮುಗಿಲಿ. ಧನ್ಯವಾದ. ಮಾವ ಮಾವ ಮಾವ, ಏನಾಯ್ತು ನಿಮ್ಗೆ? ಗೊತ್ತಿಲ್ಲ, ಯಾಕೋ ತಲೆ ಸುತ್ತಾ ಇದೆ. ಏನು? ರೀ ರೀ, ಬೇಗ ಬನ್ನಿ, ಮಾವಂಗ್ ಮತ್ತೆ ತಲೆ ಸುತ್ತಿದೆ. ಏನು? ಬೇಗ ಬನ್ನಿ, ಮಾವಂಗ್ ಮತ್ತೆ ತಲೆ ಸುತ್ತ ಬರ್ತಿದೆ. ತಲೆ ಸುತ್ತ? ಅಪ್ಪ, ದಿಢೀರಂತ ಏನಾಯ್ತು ನಿಮ್ಗೆ? ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಈಗಲೇ ಔಷಧಿ ತರ್ತೀನಿ. ಹಾ ರಮಾ. ಅಪ್ಪ, ನಿಮ್ಗೇನಾದ್ರೂ ಗೊತ್ತಾ ಡಾಕ್ಟರ್ ಕೊಟ್ಟಿರೋ ಔಷಧಿ ಎಲ್ಲಿದೆ ಅಂತ? ಇಲ್ಲ, ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅತ್ತೆ ಬೇರೆ ಮನೇಲಿಲ್ಲ. ಎದ್ದೇಳಿ ಬಾ, ನಾವು ಬೇರೆ ಡಾಕ್ಟರ್ ಹತ್ರ ಹೋಗಿ ಬರೋಣ. ಬನ್ನಿ. ಡಾಕ್ಟರ್ ಹತ್ರ ಹೋಗೋದು ಬೇಡ. ಜೀಜಾಬಾಯಿ ನನ್ನ ಅನಾರೋಗ್ಯದ ಬಗ್ಗೆ ಏನು ಹೇಳಬಾರ್ದು ಅಂತ ಅನ್ಕೊಂಡಿದ್ದಾಳೆ. ಸುಮ್ಮನೆ ನಾನ್ಯಾಕೆ ಇವ್ರಿಗೆ ತೊಂದರೆ ಕೊಡ್ಲಿ? ಎದ್ದೇಳಿ ಅಪ್ಪ. ಬೇಡ, ಯಾವ ಡಾಕ್ಟ್ರು ಬೇಡ ನನಗೆ. ನಾನು ಚೆನ್ನಾಗಿದ್ದೀನಿ. ಮಾವ, ಹಠ ಮಾಡಬೇಡಿ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನಾನು ಚೆನ್ನಾಗಿದ್ದೀನಿ, ನನಗೇನು ಆಗಲ್ಲ. ಇಲ್ಲಿ ನೋಡಿ, ನಾನು ಆನಂದಣ್ಣ ಮತ್ತೆ ಮೀರಾತೆಗೆ ಹೇಳಿ ಬರ್ತೀನಿ. ಮಾವನ್ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನನ್ನ ಗಂಡನ್ನ ನಾನು ನೋಡ್ಕೋತೀನಿ ಬಿಡಿ. ಇಬ್ರು ಹೊರಗೆ ಹೋಗಿ. ನಾನಿದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ಅತ್ತೆ, ಮಾವನ ಆರೋಗ್ಯ ತುಂಬಾನೇ ಹಾಳಾಗಿದೆ. ನೀವೇನೋ ಮುಚ್ಚಿರ್ತಿದ್ದೀರಾ, ಏನಾಗಿದೆ ಅಂತ ಹೇಳಿ. ನಾನು ಹೇಳಿದ್ ಕೇಳಿಸ್ಲಿಲ್ವ ನಿಂಗೆ? ನನ್ನ ಗಂಡನ್ನ ನಾನು ನೋಡ್ಕೋತೀನಿ. ಹೋಗಿ ಇಬ್ರು ಹೊರಗೆ. ನಾನು ಔಷಧಿ ತಂದ್ಕೊಡ್ತೀನಿ, ನೀವಿಲ್ಲೇ ಕೂತಿರಿ. ಜೀಜಾಬಾಯ್, ನಾನೇನಾದ್ರೂ ಸತ್ತೋಗ್ತೀನಾ? ಬಿಡ್ತು ಅನ್ನಿ. ನೀವು ಭೀಮನ್ನ ರಮನ್ನ ಬೈದಿದ್ ಮಾತ್ರಕ್ಕೆ ನಿಮ್ ಜೀವನ ಹೋಗ್ಬಿಡಲ್ಲ ರೀ. ಹಾ, ಮೊದಲು ಔಷಧಿ ಕುಡೀರಿ, ತಗೊಳ್ಳಿ. ಆರಾಮಾಗಿ ಮಲ್ಕೊಳ್ಳಿ, ನೀವು ವಿಶ್ರಾಂತಿ ತಗೊಳ್ಳಿ. ರಾಮ, ನಾನು ಹೋಗಿ ಡಾಕ್ಟರ್ ಕೊಟ್ಟಿರೋ ಚೀಟಿ ತಗೊಂಡ್ಬರ್ತೀನಿ. ಯಾರ ಹತ್ರನಾದರೂ ಈ ಔಷಧಿ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು.
ನಿಮ್ಮಪ್ಪ ಇಲ್ಲಿ ಮಲಗಿದ್ದಾರೆ ಅಂತ ಕಿರ್ಚಾಡ್ದೆ ಸುಮ್ಮನೆ ಇದ್ದೀನಿ. ಬಾಯಿ ಮುಚ್ಕೊಂಡು ಹೋಗಿಲ್ಲಿಂದ ಹೋಗು. ನಾನು ಅಮ್ಮನ್ನ ಹಿಂಬಾಲಿಸ್ಕೊಂಡೇ ಹೋದೆ, ಆದರೆ ಇದ್ದಕ್ಕಿದ್ದಂತೆ ಕಣ್ಮರೆ ಆಗೋದ್ರು. ಹೋಗೋದು ಹೋದ್ರಪ್ಪ, ನಿಮ್ಗೇನಾಗ್ಬೇಕಿದ್ರಿಂದ? ಅತ್ತೆ ಇರೋದೇ ಹಿಂಗಲ್ವಾ? ಆದರೆ ನನಗೆ ನಮ್ಮಪ್ಪಂದೇ ಚಿಂತೆ ಆಗಿದೆ. ಅವ್ರಿಗೇನಾಗಿದೆಯೋ ಏನೋ, ಅವ್ರು ಹೇಗಿದ್ದಾರೋ. ಒಂದ್ಸಲ ಹೋಗಿ ನೋಡ್ಕೊಂಡು ಬರಬೇಕು ಅನ್ನಿಸ್ತಿದೆ ನನಗೆ. ನೋಡಿ, ನಿಮಗೆ ಹೋಗ್ಬೇಕಂತಿದ್ರೆ ಹೋಗಿ ಬನ್ನಿ. ಆದರೆ ಅವ್ರ ಪಾಡಿಗೆ ಅವ್ರು ಹೇಗೋ ಜೀವನ ನಡೆಸ್ತಿದ್ದಾರೆ, ಹಾಗೆ ನಡೆಸ್ಲಿ ಬಿಡಿ. ಅಲ್ಲದೆ ನಾವು ಅವರಿಂದ ದೂರ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ನಾವು ಅವ್ರಿಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದೀವಿ. ನಾವು ಅವರಿಂದ ದೂರ ಇರೋದೇ ಒಳ್ಳೇದು ಅನ್ನಿಸ್ತಿದೆ. ಆದರೆ ಅಪ್ಪ ನೋಡಬೇಕು ಅಂತ ಯಾಕೋ ಮನ್ಸು ಚಡ್ಪಡಿಸ್ತಿದೆ. ಮೊದಲೇ ಏನು ವಿಷಯ ಗೊತ್ತಿಲ್ಲ ಅಂದಿದ್ರೆ ಅದು ಬೇರೆ ವಿಷಯ. ಈಗ ವಿಷಯ ಗೊತ್ತಾದ್ಮೇಲೂ ಅಪ್ಪನ ನೋಡದೆ ಹೇಗೆ ದೂರ ಇರಲಿ ನಾನು? ಮನ್ಸಲ್ಲಿ ಯಾಕೋ ಕಸಿವಿಸಿ ಅನ್ನಿಸ್ತಿದೆ. ನಿಮ್ಮ ಮನಸ್ಸು ಅಷ್ಟೊಂದು ಕಸಿವಿಸಿ ಆಗ್ತಿದ್ರೆ ಒಂದ್ಸಲ ಹೋಗಿ ಅಪ್ಪನ ನೋಡ್ಕೊಂಡು ಬನ್ನಿ. ಆದರೆ ಹೇಗೆ ಹೋಗ್ತೀರಾ ಅಲ್ಲಿಗೆ? ಹೋಗಿ ಬರ್ತೀನಿ ನಾನು. ನೀನು ಹೋಗಿ ಮಲ್ಕೋ, ನಾನು ಬರ್ತೀನಿ. ಮಾವ, ಅತ್ತೆ, ಭೀಂಬಾವ, ಆನಂದ್ ಬಾವ, ರಮಾಲಕ್ಷ್ಮಿನ ನೋಡಬೇಕು ಅಂತ ನನಗೂ ತುಂಬ ಅನಿಸ್ತಿದೆ. ಆದರೆ ಅವ್ರ ಮನೇಲಿ ನೆಮ್ಮದಿ ಇರಬೇಕು ಅಂದರೆ ನಾನು ಹೋಗಿ ಅವ್ರನ್ನೆಲ್ಲ ನೋಡದೆ ಇರೋದೇ ಒಳ್ಳೆಯದು. ನಾಳೆ ಮತ್ತೆ ಕೂಲಿ ಹುಡ್ಕೋಬೇಕು. ಆ ಕೂಲಿ ಹಣದಿಂದ ಔಷಧಿ ತಗೊಂಡು ಬರಬೇಕು. ಅಕಸ್ಮಾತ್ ನಾಳೆ ಕೂಲಿ ಸಿಗ್ಲಿಲ್ಲ ಅಂದ್ರೆ ಇಲ್ಲ, ಏನಾದ್ರೂ ಮಾಡಲೇಬೇಕು ನಾನು. ಆದ್ರೆ ಏನ್ ಮಾಡ್ಲಿ? ಅಷ್ಟೊಂದು ದುಡ್ಡು ಎಲ್ಲಿಂದ ತರಲಿ? ಮೇಘನಾಥ್ ಅವರ ಹತ್ರ ಸಾಲ ಕೇಳ್ತೀನಿ. ಬಡ್ಡಿಗಾದ್ರೂ ಸರಿ, ದುಡ್ಡು ಹವಣಿಸ್ಲೇಬೇಕು ನಾನು. ಬಡ್ಡಿ ಕಟ್ಟಿದ್ರೆ ಆಯ್ತು. ನಂಗೆ ಬೇರೆ ದಾರಿ ತೋಚ್ತಿಲ್ಲ. ಈ ಸಲ ನಿಮ್ಮ ಜವಾಬ್ದಾರಿನ ನಾನೊಬ್ಳೇ ತಗೋತೀನಿ. ನಂಗೆ ಯಾರ ಸಹಾಯನೂ ಬೇಕಿಲ್ಲ. ಈ ಭೀಮನ್ ಸಹಾಯ ಅಂತೂ ಖಂಡಿತ ಬೇಡ. ಈಗಲೇ ಹೋಗಿ ಹೇಳ್ತೀನಿ.
ಅಪ್ಪ, ನನಗೆ ಇದೊಂದೇ ದಾರಿ ಇದ್ದಿದ್ದು ನಿಮ್ಮನ್ನು ನೋಡೋಕ್ಕೆ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ನನಗೆ ಧೈರ್ಯ ಇಲ್ಲ. ಅದಕ್ಕೆ ಈ ಕದ್ದು ಮುಚ್ಚಿ ಬಂದಿದ್ದೀನಿ. ಗೊತ್ತು ನನಗೆ ಅಮ್ಮ ನಿಮ್ಮನ್ನು ನೋಡೋಕ್ಕೆ ಖಂಡಿತ ಬಿಡ್ತಿರ್ಲಿಲ್ಲ. ಆದರೆ ಏನು ಮಾಡಲಿ, ನಿಮ್ಮನ್ನು ನೋಡದೆ ಇರೋಕ್ಕಾಗಲಿಲ್ಲ. ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಈಗ ನಿಮ್ಮನ್ನು ನೋಡಿದ ಮೇಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಅಲ್ಲದೆ ನನಗೂ ನಿಮಗೂ ಮೊದಲಿಂದನೂ ಬರಲ್ಲ. ನಿಮ್ಮ ಜೊತೆ ಇರೋಕ್ಕೂ ಕೂಡ ನನಗೆ ಧೈರ್ಯ ಇಲ್ಲ. ಆದರೆ ನಾನು ನಿಮ್ಮ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ಏನೇ ವಿಷಯ ಕೇಳಿದ್ರೂ ಒದ್ದಾಟ ಶುರುವಾಗುತ್ತೆ. ನನ್ನ ಮನಸ್ಸು ತಡಿದೇನೆ ನಿಮ್ಮನ್ನು ನೋಡೋದಕ್ಕೆ ಓಡ್ ಬರ್ತೀನಿ. ಬರ್ತೀನಪ್ಪ ನಾನು. ನೀವು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನೀನು ಒಂಚೂರು ಬದಲಾಗಿಲ್ಲ ಬಾಲ. ಚಿಕ್ಕವನಾಗಿದ್ದಾಗ ಮಧ್ಯರಾತ್ರಿ ಎದ್ದು ಕದ್ದು ಮುಚ್ಚಿ ಲಾಡು ತಿಂತಾ ಇದ್ದೆ. ಇವತ್ತು ನಿಮ್ಮಪ್ಪ ಹುಷಾರಿಲ್ದೆ ಮಲಗಿದ್ದಾನೆ. ಕದ್ದು ಮುಚ್ಚಿ ನೋಡಕ್ ಬಂದಿದೆಯಲ್ಲ. ಏನು ಮಾಡ್ಲಪ್ಪ, ಈ ಮನೆಯಿಂದ ನಾನು ದೂರ ಹೋಗಿ ನನ್ನ ಪಾಡಿಗೆ ನಾನು ಇರೋದಕ್ಕೂ ಆಗ್ತಾ ಇಲ್ಲ, ನೋಡದೆ ಸುಮ್ಮನಿರೋಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಹೀಗೆ ಕದ್ದು ಮುಚ್ಚಿ ಬರ್ತೀನಿ. ಎಲ್ಲಿ ನೀವು ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನಿ. ಸರಿ, ಹಾಗಾದರೆ ಈಗ ನೀವು ನಾನು ಕೈ ಬಿಟ್ರೆ ನಾನು ಹೋಗಿ ಬರ್ತೀನಿ. ಬಾಲ, ಮನೆ ದೊಡ್ಡ ಮಗ ಯಾವತ್ತಿದ್ರೂ ದೊಡ್ಡ ಮಗನೇ. ನೀನು ಇಲ್ಲೇ ಇದ್ರೆ ಇನ್ನೂ ಸಂಬಂಧಗಳು ಗಟ್ಟಿಯಾಗತ್ತೆ. ನೀವು ಹೇಳ್ತಾರೋ ಮಾತು ನಿಜ ಅಪ್ಪ. ಆದರೆ ನಮ್ಮಿಬ್ಬರ ಸಂಬಂಧದ ಹಣೆ ಬರಹನೇ ಇಷ್ಟಲ್ವೇನಪ್ಪ. ಜೊತೆಗಿದ್ರೆ ಇಬ್ಬರೂ ಸಂತೋಷವಾಗಿರಲ್ಲ. ಹುಷಾರಾಗಿರಿ ಅಪ್ಪ ನೀವು. ಬರ್ತೀನಿ. ಬಾಲ, ಮಾಲೀಕ್ರೇ, ಮಾಲೀಕ್ರೇ, ಏನ್ ವಿಷಯ? ಯಾಕೆ ಅರ್ಚ್ಕೋತಿದ್ಯಾ? ಅದು ಇವ್ರ ಆರೋಗ್ಯ ಬಹಳ ಹದಗೆಟ್ಟಿದೆ. ಸ್ವಲ್ಪ ದುಡ್ಡು ಕೇಳೋಣ ಅಂತ ಬಂದೆ ನಾನು. ದಾನ ಕೊಡ್ತಿದ್ದೀವ ನಾವಿಲ್ಲಿ? ಅದು ತುರ್ತಾಗಿ ಹಣ ಬೇಕಿತ್ತು. ಬೇಕಾದ್ರೆ ಬಡ್ಡಿ ಕೊಟ್ಟರು ಪರವಾಗಿಲ್ಲ. ಹೋಗಿಲಿಂದ, ಸುಮ್ಮನೆ ಹೋದ್ರೆ ಸರಿ. ಶಿಶುಪಾಲ, ಯಾರಾದ್ರೂ ಗ್ರಾಹಕರು ಬಂದ್ರೆ ಅವ್ರಿಗೆ ಬಡ್ಡಿ ಎಷ್ಟು ಅಂತ ಹೇಳ್ಬೇಕು. ಈ ತರ ಎಲ್ಲ ಓಡಿಸ್ಬಾರ್ದು. ಒಂದ್ ವೇಳೆ ಜೀಜಾಬಾಯಿ ಕೊಡೋಕಾಗ್ಲಿಲ್ಲ ಅಂದ್ರೆ ಬೇರೆ ವಿಧಾನಗಳಿದೆಯಲ್ಲ ಕೊಟ್ಟು ಸಾಲ ವಸೂಲಿ ಮಾಡೋದಿಕ್ಕೆ. ಎಷ್ಟು ಬೇಕಿತ್ತು ದುಡ್ಡು? 25 ರೂಪಾಯಿ. 25 ರೂಪಾಯಿ? ಅದೆಷ್ಟು ಅಂತ ಗೊತ್ತಾ ನಿನಗೆ? ದಿನಕ್ಕೆ 50 ಪೈಸೆ ಬಡ್ಡಿ ಕೊಡಬೇಕು. 50 ಪೈಸಾನಾ? ಮಾಲೀಕ್ರೆ, ಇದು ಬಡ್ಡಿ ಜಾಸ್ತಿ ಆಯ್ತಲ್ಲ. ದುಡ್ಡು ಬೇಕೋ ಇಲ್ಲ ಬೇಡವೋ? ಪರವಾಗಿಲ್ಲ ಮಾಲೀಕ್ರೆ, ಕೊಡಿ. ಕೊಡ್ರಪ್ಪ, ಇವಳಿಗೆ ದುಡ್ಡು ಕೊಟ್ಬಿಡಿ. ಪಾಪ ಇಷ್ಟ ರಾತ್ರಿಲಿ ಅವಶ್ಯಕತೆ ಬಿದ್ದಿದ್ದಕ್ಕೆ ಕೇಳೋಕ್ ಬಂದಿದ್ದಾಳೆ. ಹೋಗು, ತಗೊಂಬ ಹೋಗು. ನಾವು ನಿನಗೆ ಸಾಲ ಕೊಡ್ತೀವಿ.
ಅಪ್ಪ ಕೊಡು ಇವಳಿಗೆ. ದರಿದ್ರದವರು ಕೊಟ್ಟಿರೋ ಸಾಲಕ್ಕೆ ಬಡ್ಡಿ ಕೊಟ್ಟು ಕೊಟ್ಟು ಸತ್ತೋಗ್ತಾರೆ. ಅವ್ರ ಕತೆ ಮುಗ್ದೋಗುತ್ತೆ. ನಿನ್ನ ಜೀವನ ಮುಗೀತು ಜೀಜಾಬಾಯ್. ಉಪಕಾರ ಆಯಿತು ಮಾಲೀಕ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ಬರ್ತೀನಿ. ಮಕ್ಕಳ, ಮೀನ್ ಹಿಡಿಬೇಕು ಅಂದ್ರೆ ಗಾಳಕ್ಕೆ ಮೊದಲು ಎರೆಹುಳ ಸಿಕ್ಸ್ಬೇಕು. ಎರೆಹುಳ ಎಸ್ತ್ರೆ ಟಕ್ಕಂತ ಮೀನ್ ಸಿಕ್ಕಾಕೊಳ್ಳುತ್ತೆ. ನಾನು ಕೂಡ ಈ ಎಲ್ಲ ಲೆಕ್ಕಾಚಾರ ಮಾಡಿದ್ದೆ, ಗೊತ್ತಿತ್ತು ನನಗೆ. ಜೀಜಾಬಾಯಿ ಬಂದೇ ಬರ್ತಾಳೆ ನಮ್ಮ ಹತ್ರ ಸಾಲ ಕೇಳೋದಿಕ್ಕೆ. ಎಲ್ಲಿಗೆ ಬಲ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ ಸಾಲ ಕೇಳಗೆ? ಈಗ ಆ ಭೀಮ್ರಾವ್ ಸಿಕ್ಕಾಕೊಳ್ಳಕ್ಕೆ ನಾನು ಕಾಯ್ತಾ ಇದ್ದೀನಿ. ಅವನ್ ಸಿಕ್ಕಾಕೊಳ್ಳಕ್ಕೆ ಬಲೆ ಹೋಗಿರೋದೆ ಈ ಜೀಜಾಬಾಯಿ ನಮ್ಮ ಹತ್ರ ತಗೊಂಡೋಗಿರೋ ಸಾಲ, ಅವನ ಅಪ್ಪನ ಅನಾರೋಗ್ಯ, ಅವನು ಓದು ಬರಹದ ಖರ್ಚುಗಳು, ಮತ್ತೆ ಅವನು ಒಟಾರದವ್ರನ್ನ ಕೇಳ್ಕೊ ಮಾತು. ಭೀಮ್ರಾವ್, ಈ ಸಲ ನಾನ್ ಬೀಸಿರೋ ಈ ಬಲೆಯಿಂದ ನೀನು ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಅಪ್ಪನ ವಿಷಯದಲ್ಲಿ ಖಂಡಿತವಾಗ್ಲೂ ಏನೋ ನಡೀತಿದೆ. ಆದರೆ ಅದನ್ನ ಜೀಜಾಬಾಯಿ ಅವರು ನಮ್ಮಿಂದ ಮುಚ್ಚಿಡ್ತಿದ್ದಾರೆ. ತಪ್ಪು ಮಾಡ್ತಿದ್ದಾರೆ ಅವರು. ನಾನು ಈಗ ಸುಮ್ಮನೆ ಕೂರ್ಬಾರ್ದು. ಏನ್ ಮಾಡಕ್ ಹೊರಟಿದ್ದೀರಾ? ಜಾಸ್ತಿ ಏನಿಲ್ಲ. ನನ್ನ ಮತ್ತೆ ನಮ್ಮ ಅಪ್ಪನ ಮಧ್ಯೆ ಯಾರನ್ನು ಬರೋದಕ್ಕೆ ಬಿಡಲ್ಲ. ನನ್ನ ತಂದೆಯವರು ಜೀಜಾಬಾಯಿಯವರು ಇಲ್ಲಿವರೆಗೂ ಅಪ್ಪನ ಮುಂದಿಟ್ಕೊಂಡು ನನ್ನ ಹತ್ರ, ನನ್ನನ್ನು ಮುಂದಿಟ್ಕೊಂಡು ಅಪ್ಪನ ಹತ್ರ ಜಗಳಾಡ್ತಿದ್ರು. ಆದರೆ ಇನ್ಮೇಲೆ ಬಿಡಲ್ಲ. ಇನ್ನು ಮುಂದೆ ಏನಾದರೂ ನನ್ನ ಮತ್ತು ಅಪ್ಪನ ಮಾತಿಯವ್ರು ಬಂದರೆ ಅದನ್ನು ನಾನು ಸಹಿಸಲ್ಲ. ಹೌದು, ಅಪ್ಪನಿಗೆ ಅವ್ರ ಹೆಂಡತಿ ಇರ್ಬೋದು, ಅಪ್ಪನ ಮೇಲೆ ಅವ್ರಿಗೂ ಹಕ್ಕಿದೆ. ಆದರೆ ನನಗೂ ಅಷ್ಟೇ ಇದೆಯಲ್ವಾ? ನಾನು ಯಾವತ್ತಾದರೂ ಅವ್ರ ಸಂಬಂಧಕ್ಕೆ ಅಡ್ಡಿಯಾಗಿದ್ದೀನ? ಮತ್ತು ಅವ್ರು ಯಾಕೆ ನಮ್ಮ ಮಧ್ಯೆ ಬರಬೇಕು? ಅರ್ಥ ಆಗುತ್ತೆ. ನಿಮ್ ಕೋಪ ನನಗೆ ಅರ್ಥ ಆಗ್ತಿದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಯಾರೋ ಹೊರಗ್ನವ್ರಾಗಿದ್ರೆ ಜಗಳ ಆಡ್ಬೋದಿತ್ತು, ಹೇಳ್ಬೋದಿತ್ತು ನಮ್ಮಪ್ಪ ಅವರು ಅಂತ, ಅವ್ರ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನಮಗೂ ಇದೆ ಅಂತ. ಆದ್ರೆ ತಾಯಿ ಇವರು, ಮಾವನ್ ಹೆಂಡತಿ ಕೂಡ. ಇವ್ರ ಹತ್ರ ಜಗಳ ಆಡೋದು ಹೇಗೆ ಅರ್ಥ ಮಾಡಿಸ್ತೀರಾ ಅವ್ರಿಗೆ? ನನಗೂ ಇದೆಲ್ಲ ಗೊತ್ತಾಗ್ತಿದೆ ರಾಮ. ಆದ್ರೆ ಅಪ್ಪನ ಆರೋಗ್ಯಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾವ ಕೆಲಸ ಮಾಡೋದಕ್ಕೂ ಗಮನ ಇರಲ್ಲ. ಒಂಥರ ಆತಂಕ ಮನ್ಸಲ್ಲಿ.